ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅಂದು ಸಿಂಹಾದ್ರಿ ಮನೆಯಲ್ಲಿ ಹಬ್ಬದ ವಾತಾವರಣ. ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಯಿಂದ ಶುರು ಮಾಡಿ ಹೂಗಳಿಂದ ಸಿಂಗರಿಸಿ, ತುಳಸಿ ಕಟ್ಟೆಯನ್ನು ಹೂಗಳಿಂದ ಸಿಂಗಾರ ಮಾಡಿ ಅದಾಗಲೇ ಪೂಜೆ ಮುಗಿಸಿದ್ರು. ಹಾಗೆ ಒಳಗಡೆ ಬರುತ್ತಲೇ ಹಾಲಿನಲ್ಲೂ ಮಿನಿ ಟರ್ನ್ಸ್ 1 ಎಂದು ಹೂಗಳಲ್ಲೇ ಬರೆದು ಅಲಂಕಾರ ಮಾಡಿದ್ರು. ಮನೆಯಲ್ಲೂ ಅಲ್ಲಲ್ಲಿ ಬಲೂನ್ಸ್ ಮತ್ತು ಲೈಟ್ ಅರೇಂಜ್ಮೆಂಟ್ಸ್ ಮಾಡಿ ಸಿಂಗರಿಸಿದ್ರು. ಎಲ್ಲವೂ ವಿದ್ಯುತ್ ಹಾಗೂ ಧನುಷ್ ನೋಡ್ಕೊಳ್ತಿದ್ರು. ಮನೆಯ ಕೆಲಸದವರಿಂದ ಹಿಡಿದು ಮನೆಯ ಎಲ್ಲ ಸದಸ್ಯರು ಹೊಸ ಬಟ್ಟೆ ಧರಿಸಿದ್ರು. ಮನೆಯಲ್ಲೇ ಹಬ್ಬದ ಹೋಳಿಗೆ ಊಟ ರೆಡಿ ಇತ್ತು. ಮನೆಯ ನೆಂಟರಿಷ್ಟರಾದ ಧನುಷ್ ಮತ್ತು ಅವನ ಬಾಣಂತಿ ಹೆಂಡತಿ ಸನಾ ಮತ್ತು 5 ತಿಂಗಳ ಪುಟ್ಟ ಮಗುವಿನೊಂದಿಗೆ ಬಂದಿದ್ರು. ಅವಳು ಬಾಣಂತಿಯಾಗಿದ್ದ ಕಾರಣ ಓಡಾಡದೆ ರೂಮಿನಲ್ಲೇ ಬೆಚ್ಚಗೆ ಕುಳಿತಿದ್ದು ಮಗುವಿನ ಜೊತೆಗೆ ಆಟ ಆಡ್ತಿದ್ಲು. ಪುಟಾಣಿಗೆ ಜೋರು ನಿದ್ರೆ. ಅಮ್ಮನ ಎದೆ ಹಾಲು ಕುಡಿದು ನಿದ್ರೆ ಮಾಡು, ಮತ್ತೆ ಏಳು ಚೋಟು ಮತ್ತೆ ಕ್ಯೂಟಿ ಜೊತೆಗೆ ನೋಡ್ತಾ ಕಿಲ ಅಂತ ನಗು, ಮತ್ತೆ ಹಸಿವು ಅಂತ ಅಳು, ಇಷ್ಟೇ ಮಾಡ್ತಿತ್ತು. ನೋಡೋಕೆ ದುಂಡು ಕೆನ್ನಿಯ ಶ್ರೀಕೃಷ್ಣನೇ. ಅವಳನ್ನು ನೋಡಿಕೊಳ್ಳುತ್ತಾ ಗಿರಿಜಾ ಅವಳ ಜೊತೆಗೆ ಇದ್ರು. ಎಷ್ಟೇ ಆದರೂ ಅಕ್ಕನ ಮಗನ ಹೆಂಡತಿ, ಸ್ವಂತ ಮಗಳಂತೆಯೇ ಅಲ್ವಾ. ಅವರು ಯಾವತ್ತೂ ಸಿರಿನ ಸನನ ಬೇರೆ ಮಾಡಿ ನೋಡಿದ್ದೇ ಇಲ್ಲ. ಮತ್ತೊಂದು ಕಡೆ ಪರಿಗೆ ಕೂಡ ಮಗುವಾಗಿತ್ತು. ಅದಲ್ಲದೆ ಅವಳಿಗೆ 3 ತಿಂಗಳ ಬಾಣಂತಿ. ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಮನೆಯವರೇ ಹೊತ್ತಿದ್ರು. ಕಲ್ಯಾಣಿಯವರು ಇಂದು ಅವಳ ಪೂರ್ಣ ಜವಾಬ್ದಾರಿ ತಗೊಂಡಿದ್ರು. ಗಿರಿಜಾ ಸನನ ನೋಡ್ಕೊಳ್ಳುವಾಗ ಕಲ್ಯಾಣಿ ಇರಲೇಬೇಕಾಯ್ತು. ಮಿಕ್ಕವರು ಹಬ್ಬದ ಕಾರ್ಯದಲ್ಲಿ ಬ್ಯುಸಿ ಇದ್ರು. ಪರಿಗೆ ಹೆಣ್ಮಗು ಆಗಿತ್ತು. ಅವಳು ಹಾಗೆ ಮುದ್ದಾಗೇ ಇತ್ತು. ಇನ್ನು ಅದಕ್ಕೆ 3 ತಿಂಗಳಾದ ಕಾರಣ ಕಣ್ಣು ಬಿಡೋದು ಕೂಡ ಆಗಾಗಲೇ. ವಿಪರೀತ ನಿದ್ರೆಯಲ್ಲಿರುವುದು. ಪರಿಗೂ ಕೂಡ ನಿಶಕ್ತಿ ಜೊತೆಗೆ ಆಯಾಸ. ಹಾಲು ಕುಡಿಸಿ ಮಲಗೋದು ಅವಳ ಕೆಲಸ ಆಗಿತ್ತು. ಸದ್ಯಕ್ಕೆ 2 ಪುಟಾಣಿಗಳು ಇನ್ನು ನಮ್ಮ ಮಿನಿ ರೀತಿ ಚೂಟಿಯಾಗಿರಲ್ಲ. ಮಿನಿ ಈಗ ಮನೆಯ ಎಂಟರ್ಟೈನರ್ ಆಗೋಗಿದ್ದಾಳೆ. ಧೀರೇಂದ್ರ ರಮಣಕಾಂತ್ಗೆ ಮಿನಿ ಆಟದ ಜೊತೆಗೆ ಈ ನಿದ್ರೆ ಮಾಡ್ತಾ ಆಗಾಗ ಬಿಳಿ ಕಣ್ಣು ಬಿಡುವ ಮೊಮ್ಮಕ್ಕಳು, ಎಲ್ಲರಿಗೂ ಬಿಗ್ ಬಾಸ್ ಆಗಿರುವ ಛೋಟಾ ಬಾಸು, ಅವನ ಮಾತುಗಳು, ಕ್ಯೂಟಿ ಮತ್ತು ಅವಳ ಕೇರಿಂಗ್ ನೋಡ್ತಾ ಕಾಲ ಕಳೆಯುವುದೇ ಆಗಿದೆ. 1 ವರ್ಷಕ್ಕೆ ಮಿನಿ ಮೊಗದಲ್ಲಿ ಅದೆಷ್ಟು ಕಳೆಯಿತ್ತು ಅಂದರೆ ಗೋಡೆ ಮೇಲೆ ಹಾಕುವ ಸೀನರಿಯ ಪಾಪು ರೀತಿ ತಯಾರಾಗಿದ್ಲು. ಅಷ್ಟು ಮುದ್ದಾಗಿದ್ಲು. ಅಕ್ಕ, ಊಟಕ್ಕೆಲ್ಲ ರೆಡಿ ಅಲ್ವಾ? ನಾನೆಲ್ಲ ಟೇಬಲ್ ಮೇಲೆ ಜೋಡಿಸ್ದೆ. ಏನಾದರೂ ಮಿಸ್ ಆಗಿದ್ರೆ ನೋಡಿ ಅಕ್ಕ ಎಂದ ಸಿರಿ ಮಾತಿಗೆ, ಯಾರು ನೀನು ಮಿಸ್ ಮಾಡಿರ್ತೀಯ? ಸಿರಿ ಮೇಡಮ್ ಮಾಡಿದರೆ ನಾನು ಮಿಸ್ ಮಾಡಿರ್ತೀನಿ. ನೀನಂತೂ ಚಾನ್ಸ್ ಇಲ್ಲ, ತಮಾಷೆ ಮಾಡಬೇಡ ಎಂದು ವರ್ಷ ಸಿರಿನ ಹೊಗಳುವಾಗ, ಯಾಕೋ ಬಂಗಾರಿ, ಯಾಕೋ ಚಿನ್ನ ಅಳ್ತಾ ಇರೋದು? ಇವತ್ತು ನಿನ್ನ ಬರ್ಡೇ ಮಗನೆ, ಯಾರಾದರೂ ಅಳ್ತಾರಾ? ಹಸಿವಾಗ್ತಿದ್ಯಾ ಬಂಗಾರಿ ಎಂದು ವಿರಾಜ್ ಮಗಳನ್ನ ಬಂಗಾರಿ ಅಂತ ಮಾತಾಡ್ಸೋದು ಕೇಳಿಸಿಕೊಂಡ ಸಿರಿ, ನೋಡಿ ಅಕ್ಕ, ಮುಂಚೆ ನನ್ನ ಬಂಗಾರಿ ಅನ್ನೋರು ಈಗ ಮಗಳನ್ನೇ ಜಾಸ್ತಿ ಬಂಗಾರಿ ಅಂತಾರೆ ಎಂದು ಚಾಡಿ ಹೇಳಿದ್ರೆ, ಗಂಡಸ್ರೆ ಹಾಗೆ ಕಣೆ, ಮಕ್ಕಳಾದ್ಮೇಲೆ ನಮಗಿಂತ ಜಾಸ್ತಿ ಅವರು ಮಕ್ಕಳನ್ನೇ ಪ್ರೀತಿಯಿಂದ ಮಾತಾಡ್ಸೋದು ಎಂದು ವರ್ಷ ಹೇಳುವಾಗಲೇ, ಆ ಮಾತು ವಾಪಸ್ ತಗೊಳ್ಳಿ ವರ್ಷ. ನಾನು ನಿಮ್ಮನ್ನು ಯಾವತ್ತೂ ಆ ರೀತಿ ಪ್ರೀತಿಯಿಂದ ಮಾತಾಡ್ಸಿಲ್ವಾ? ಕ್ಯೂಟಿ ಹುಟ್ಟಿದ ಮೇಲೆ ನಾನು ಇನ್ನೂ ಹೆಚ್ಚು ನಿಮ್ಮನ್ನೇ ತಾನೇ ಪ್ರೀತಿಯಿಂದ ಮಾತಾಡಿಸ್ತಾ ಇರೋದು ಎನ್ನುತ್ತಾ ಬಂದನು ವರುಣ್. ಸಿರಿಗೆ ವರುಣ್ ಮಾತು ಕೇಳಿ ನಗು ಬಂತು. ಅಕ್ಕ, ನಾನೆಲ್ಲರನ್ನ ಊಟಕ್ಕೆ ಕರಿತೀನಿ ಎಂದು ಈಚೆ ಹೋದ್ಲು. ಹೌದಾ, ಏನಂತ ಪ್ರೀತಿಯಿಂದ ಕರೀತಾ ಇದ್ರಿ ಹೇಳಿ ಉಪನ್ಯಾಸಕರೇ ಎಂದು ಕೇಳಿದ್ಲು ವರ್ಷ. ಅವನು ವರ್ಷ ಬೇಬಿ ಅಂತ ಎಂದ. ನಿಮ್ ತಲೆ ಈಚೆ ಮಮ್ಮಿ ಅಂತ ಎಂದಳು ಒಂದು ಮುಟಕಿ. ಅದು ಲವ್ವಿಂದ ಅಲ್ವಾ ವರ್ಷ ಬೇಬಿ ಎಂದು ನಗುವಾಗ, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಬೇಡಿ, ಹೊಟ್ಟೆ ಹಸಿದಿದೆ, ಊಟ ರೆಡಿನಾ ಅಂತ ಕೇಳೋಕೆ ಬಂದಿತ್ತು, ನನಗೂ ಗೊತ್ತು, ಬನ್ನಿ ಎಂದು ಹೊರ ನಡೆದಳು. ಅರೆ ವಾ, ನನ್ನ ಹೆಂಡತಿ ಯಾವಾಗ ಇಷ್ಟು ಚುರುಕಾದ್ಲು ಎಂದ್ಕೊಂಡು ಹಿಂಬಾಲಿಸಿದ. ಇನ್ನೇನು ಸಿರಿ ಈಚೆ ಬರಬೇಕು, ಮಂಡೋದ್ರಿ ಎಂದು ಕಿರುಚುತ್ತಿದ್ದ ಲಂಕಾಧಿಪತಿ. ಅದೇ ಮಗಳು ಅಳ್ತಾ ಇದ್ದಾಳಲ್ಲ, ಅದು ಸಹಿಸೋಕೆ ಆಗ್ತಿಲ್ಲ ಅವನಿಗೆ. ಬಂದೆ ವಿರಾಜ್ ಸರ್ ಎಂದು ಬರ್ತಿದ್ರು. ಏನೇ ಸ್ಲೋ ಮೋಷನ್ ವಾಕಿಂಗ್ ರೇಸಲ್ಲಿದ್ಯಾ? ಬೇಗ ಬರೋಕೆ ಏನೇ ರೋಗ ಎಂದು ರೇಗಾಡಿದ. ಹೌದು, ಸ್ಲೋ ಮೋಷನ್ ರೇಸಲ್ಲಿ ಇದ್ದೆ, ಅರ್ಧ ನಿಮಿಷ ಕಾಯೋ ತಾಳ್ಮೆ ಇಲ್ಲ ನಿಮಗೆ ಎಂದಳು ಸಿರಿ. ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಸಿರಿ ಕೊಂಚ ಜೋರು ಮಾಡೋದು ಕಲಿತಂತೆ ಕೊಟ್ಟ ಉತ್ತರ ಕೇಳಿ, ನನ್ನ ಮಗಳು ಆಗಿಂದ ಅಳ್ತಾ ಇದ್ದಾಳೆ, ಅವಳ ಅಳು ನಿನಗೆ ಸಂಗೀತ ಕೇಳೋ ಹಾಗೆ ಫೀಲ್ ಆಗ್ತಿದ್ಯೇನೆ? ಏನಾಯ್ತು ಮಿನಿ ಅಂತ ಕೇಳೋದು ಬಿಟ್ಟು ನನಗೆ ರೋಪ್ ಹಾಕ್ತಿದ್ಯಾ ಎಂದ. ನಿಮ್ಮ ಮಗಳು ನನ್ನ ಮುಂದೆ ಬಾಯಿ ಬಿಟ್ಟು ಯಾಕೆ ಅಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ನೋಡಿ, ನನಗೆ ನೋಡಿದ ಕೂಡಲೇ ಗೊತ್ತಾಗೋಕ್ಕೆ
ನಿಮಗೆ ಹೇಗೆ ಅಳೋದು ಕಾಣಿಸ್ತಾ ಇದೆಯೋ ಅಷ್ಟೇ ಅಲ್ವಾ ನನಗೂ ಗೊತ್ತಾಗೋದು ಎಂದಳು. ಏನೇ ಒಂದು ವಾಕ್ಯದಲ್ಲಿ ಉತ್ತರಿಸೋಕೆ ಮರ್ತಂತೆ ಉತ್ತರ ಕೊಡ್ತಿದ್ಯಾ? ಕೈನಲ್ಲಿ ನನ್ನ ಮಗಳಿದ್ದಾಳೆ ಇಲ್ಲೋ ಅಂದಿದ್ರೆ ಎಂದು ಅವನು ಜೋರು ಮಾಡಬೇಕು. ಏನು ಮಾಡ್ತಾ ಇದ್ರಿ ಎಂದು ಸಿರಿ ಹತ್ರ ಬರಬೇಕು. ಮಿನಿ ಅಳೋದು ನಿಲ್ಲಿಸಿ ಕಿಲ ನಗೋಕೆ ಶುರು ಮಾಡಿದ್ಲು. ಅದನ್ನು ನೋಡಿದ್ದೆ ಸಿರಿ. ನೋಡಿ ಎಲ್ಲ ನಿಂಬುದಿನೇ, ನಾನು ನೀವು ಜಗಳ ಮಾಡಿದ್ರೆ ನಗ್ತಾಳೆ ಎಂದು ಚಾಡಿ ಹೇಳೋದು ಕೇಳುತ್ತಾ ಮಗಳು ಆಗಷ್ಟೇ ಬಂದಿದ್ದ ಪುಟ್ಟ ಪುಟಾಣಿ ಹಲ್ಲುಗಳನ್ನು ಬಿಟ್ಟು ನಗೋದು ನೋಡ್ತಾ, ಹಾಗಾದ್ರೆ ನಾವು ಜಗಳ ಮಾಡ್ತಾನೆ ಇರೋಣ ಬಿಡು ಬಂಗಾರಿ ಎಂದ. ಅವನ ಮಾತಿಗೆ ಎಲ್ಲರೂ ನಕ್ಕರೆ, ಮೊಮ್ಮ ಪಪ್ಪ ಇಸ್ ರೈಟ್, ಮಿನಿ ನಗ್ಬೇಕು ಅಂದ್ರೆ ನೀವು ಪಪ್ಪ ಜಗಳ ಮಾಡಬೇಕು ಎಂದು ಚೋಟು ಬೇರೆ ತಾಳ ಹಾಕ್ತಿದ್ದ. ಸಿರಿಗೆ ತಲೆ ಕೆಡ್ತು. ಸರಿ ಊಟಕ್ಕೆ ಬನ್ನಿ ಎಂದು ಇನ್ನೇನು ಹೋಗ್ಬೇಕು ಮತ್ತೆ ಮಿನಿ ಅಳೋದಕ್ಕೆ ಶುರು ಮಾಡಿದ್ಲು. ಈ ಚೋಟು ತಂಗಿ ಅಳೋದು ನೋಡಿ, ಪಪ್ಪ ಮಿನಿಗೆ ನೀವು ಮಮ್ಮನ್ ಬೈದಿದ್ದು ಸಾಕಾಗಿಲ್ಲ ಅನ್ಸುತ್ತೆ ಎಂದು ತಂಗಿ ಕಡೆ ನೋಡಿ, ಅಲ್ವಾ ಮಿನಿ ಎಂದು ಕೇಳಲು ಅಣ್ಣನ ಮುಖ ನೋಡಿ ಹೌದು ಎನ್ನುವಂತೆ ಮತ್ತೆ ಜೋರು ಮಾಡಿದ್ಲು ಅಳೋದು ಮಿನಿ. ವಿರಾಜ್ ಮಗಳ ಮುಖ ನೋಡಿ ಅಳು ನಿಲ್ಲಿಸಲು ಸಿರಿ ಕಡೆ ಸಾರಿ ಬಂಗಾರಿ ಎನ್ನುವಂತೆ ಕಣ್ಸನ್ನೆ ಮಾಡಿ, ಏನೇ ಮಿಡಲ್ ಕ್ಲಾಸ್, ನನ್ನ ಮಗಳಿಗೆ ಎಂಟರ್ಟೈನ್ಮೆಂಟ್ ಕೊಡೋದು ಬಿಟ್ಟು ಊಟಕ್ಕೆ ಬನ್ನಿ ಅಂತ ಕಟ್ತು ಹಾಗೆ ಹೋಗ್ತಿದ್ಯಾ ಎಂದು ಮತ್ತೆ ರೋಪ್ ಶುರು ಮಾಡಿದ. ಸಿರಿ, ನಾವೆಲ್ಲ ಚೋಟು ವೀರು ಪರ ಇರ್ತಾನೆ, ಮಿನಿ ಬಂದರೆ ನಿಮ್ಮ ಪರ ಇರ್ತಾಳೆ ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಸಾರಿ ಸಿರಿ, ಮಿನಿ ಕೂಡ ವೀರು ಕಡೆನೆ ಎಂದಳು ವರ್ಷ ನಗುತ್ತಾ. ಮಿನಿ ಪಪ್ಪನ ಕೈನಲ್ಲಿ ಬಯಸ್ತೀಯಾ, ಮೊಮ್ಮಗೆ ಬಯಸ್ತ್ಯಾ ಎಂದು ಸಿರಿ ಕೇಳುವಾಗಲೇ ಮಿನಿ ಪಪ್ಪನ ಕಡೆ ನೋಡಿ, ನೋಡಿ ಪಪ್ಪ ಜೋರು ಮಾಡ್ತಿದ್ದೆ ಮಮ್ಮ ಎನ್ನುವಂತೆ ಪಾ 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 ಎಂದು ಕರೀತಿದ್ಲು. ಮಗಳು ಪಾ ಅಂದರೆ ಸಾಕಿತ್ತು. ವಿರಾಜ್ ಕುಣಿದು ಕುಪ್ಪಳಿಸುವಷ್ಟು ಖುಷಿ ಪಡ್ತಿದ್ದ. ಲೇ ಗುಗ್ಗು, ಯಾರಾದರೂ ಕೈನಲ್ಲಿ ಬೈತಾರೇನೆ, ಬಾಯಲ್ಲಿ ಬೈಯೋದು ಎಂದು ಸಿರಿಗೆ ಕಣ್ ಹೊಡೆದು ಮಗಳ ಕಡೆ ನೋಡಿ, ನೋಡು ಬಂಗಾರಿ, ನೀನು ಮೊಮ್ಮ ತಲೆಯಲ್ಲಿ ಮೆದುಳಿಲ್ಲ, ಎಲ್ಲ ಖಾಲಿ ಎನ್ನಲು ಪುಟಾಣಿ ಮಿನಿ ಮತ್ತೆ ನಕ್ಕಳು. ಅವಳು ಗುಳಿಕೆಯನ್ನೇ ಥೇಟ್ ವಿರಾಜ್ ನಗುವನ್ನೇ ಹೋಲುವಂತಿತ್ತು. ಆಯ್ತು ಲಂಕಾಧಿಪತಿಗಳೇ, ನಂದೇ ತಪ್ಪು, ಸಾರಿ ಎಂದು ಸಿರಿ ಕಿವಿ ಹಿಡಿದಾಗ ಪ ಮ ಪ ಮ ಎಂದು ಒಂದು ಬಾರಿ ಅಪ್ಪನ ಕಡೆಗೆ ನೋಡೋದು, ಒಂದು ಸಾರಿ ಸಿರಿ ಕಡೆಗೆ ನೋಡಿ ನಗುತ್ತಿದ್ಲು ಮಿನಿ. ಪಪ್ಪ ಮಿನಿ ಈಗ ಓಕೆ ಅಂತ ಸ್ಮೈಲ್ ಮಾಡ್ತಾ ಇದ್ದಾಳೆ, ಮೊಮ್ಮನ್ನ ಫಾರ್ಗಿವ್ ಮಾಡೋಣ ಪಪ್ಪ ಎಂದ ಚೋಟು. ಪುಣ್ಯಕ್ಕೆ ಅವನಿಗಾದ್ರೂ ಸಿರಿ ಮೇಲೆ ಸ್ವಲ್ಪ ಕರುಣೆ ಬಂದಿದೆ ಅನ್ಸುತ್ತೆ, ಅದಕ್ಕೆ ಹೇಳೋದು ಗಂಡು ಮಕ್ಕಳು ಅಮ್ಮಂದಿರಿಗೆ ಸಪೋರ್ಟ್ ಅಂತ ಎಂದು ಗಿರಿಜಾ ಹೇಳೋದು ಕೇಳಿ ಸಿರಿ ಖುಷಿ ಪಡುವ ಮುನ್ನವೇ, ಚೋಟರಾಮನ್ಗೆ ಹಸಿವಾಗ್ತಿದೆ, ಅದಕ್ಕೆ ಜಗಳಕ್ಕೆ ಬ್ರೇಕ್ ಕೊಡ್ತಿದ್ದಾನೆ ಅಷ್ಟೇ, ನಾನು ಪಪ್ಪನ ಪರ ಎಂದು ಅಲ್ಲೂ ಸಿರಿಗೆ ಕೌಂಟರ್ ಕೊಟ್ಟು ಹೋದ ಚೋಟು. ಅವನ ಮಾತಿಗೆ ಮನೆಯವರೆಲ್ಲ ನಕ್ಕಿದ್ರೆ, ಮೊಮ್ಮ ಸಾರಿ ಕೇಳ್ತಾ ಇದ್ದಾಳೆ ಮಿನಿ, ಚಾನ್ಸ್ ಕೊಡೋಣ ಅಲ್ವಾ ಮನೆ, ಪಪ್ಪನ ಜೊತೆಗೆ ಊಟಕ್ಕೆ ಬರ್ತೀಯಾ ಎಂದು ಕೇಳಿದ. ಓ ಪ ಎಂದು ಏನೋ ಘಾಸಿ ಪಟ್ಟು ಹೇಳಿದ್ಲು ಮಿನಿ. ಅದನ್ನು ಕೇಳಿ, ಸರಿ ಕಣೆ, ಜಾಸ್ತಿ ಹಸಿವಾಗಿ ನೀನು ನಾಗವಲ್ಲಿಯಾಗಿ ನನ್ನ ಚೋಟು ಮತ್ತು ಮಿನಿನ ಎದುರಿಸೋದು ಬೇಡ ಅಂತ ಬರ್ತೀನಿ ನಡಿ ಎಂದು ಮಗಳ ಜೊತೆಗೆ ಊಟಕ್ಕೆ ಬಂದನು. ದಿನ ಇದೇ ಕಾಯಂ ಕತೆ ಸದ್ಯಕ್ಕೆ. ಅಪ್ಪ ಮಗ ಮಗಳು ಮೂವರು ಸಿರಿಗೆ ಸರಿಯಾಗಿ ಕಾಟ ಕೊಡ್ತಾರೆ. ಯಾವಾಗಲೂ ಅಪ್ಪನ ತೊಡೆ ಮೇಲೆ ಹೆಗಲ ಮೇಲೆ ಕೈ ತೋಳಿನಲ್ಲೇ ಇರಬೇಕು ಮಿನಿ. ಅವನು ಊಟ ಮಾಡಲಿ ಅಂತ ಸಿರಿ ಎತ್ಕೊಂಡ್ರೆ ಸಾಕು ಆ ಎಂದು ರಾಗ ತೆಗಿತಾಳೆ. ಹೀಗಾಗಿ ವಿರಾಜ್ ದುಬ್ಬೆ ಮೇಲೆ ಕೂರಿಸ್ಕೊಂಡು ತಿಂಡಿ ಮಾಡ್ತಿದ್ರೆ ಅಪ್ಪನ ಎಲೆಯಲ್ಲಿರೋದೆಲ್ಲ ಎತ್ತಿ ಬಾಯಿಗೆ ಇಟ್ಕೊಳ್ಳೋಕೆ ನೋಡ್ತಿದ್ಲು. ಅವನು ಹೋಳಿಗೆಯನ್ನು ಚೂರು ಮುರಿದು ಚಿಟ್ಕೆ ಅವಳ ಬಾಯಿಗೆ ಇಟ್ಟರೆ, ನನಗೆ ಪಕೋಡ ಬೇಕು ಎನ್ನುವಂತೆ ಪಕೋಡ ತಗೊಂಡು ಕೈನಲ್ಲಿ ಪೀಸ್ ಮಾಡಿ ಒಂದು ಚಿಟಿಕೆ ನಾಲ್ಗೆಗೆ ಇಟ್ಕೊಂಡು ಖಾರ ಎಂದು ಅಳ್ತಿದ್ಲು. ಖಾರ ಆಯ್ತಾ ಮಗನೇ, ಜಿಯೋ ಕುಡಿ ಎಂದು ನೀರು ಕುಡಿಸಿ ಮತ್ತೆ ತಿನ್ನೋಕೆ ಶುರು ಮಾಡ್ತಿದ್ದ ಲಂಕಾಧಿಪತಿ. ಅವಳನ್ನು ನೋಡ್ತಾ ಸಿರಿ ಮನಸ್ಸಲ್ಲೇ, ಇದೆಲ್ಲ ಮಾಡೋ ಅವಕಾಶ ಮತ್ತೆ ನಿಮಗೆ ಸಿಕ್ತು ಅನ್ನೋದೇ ನನ್ನ ಖುಷಿ ವಿರಾಜ್ ಸರ್. ಚೋಟು ಹುಟ್ಟಿದಾಗ ನೀವು ಹೆಸರಿಗೆ ಮಾತ್ರ ತಂದೆ ಆಗಿದ್ರಿ, ಈ ಪುಟ್ಟ ಕ್ಷಣಗಳನ್ನು ನೀವೆಷ್ಟು ಮಿಸ್ ಮಾಡಿಕೊಡ್ತಿರ್ತೀರ ಅಂತ ಈಗ ಅರ್ಥ ಆಗ್ತಿದೆ ಎಂದ್ಕೊಂಡು ಕಣ್ಣು ತುಂಬಿಕೊಂಡ್ಳು. ಪಪ್ಪ ಊಟ ಮಾಡಾಯ್ತು ಮಗನೇ, ಇನ್ನು ಏನು ಖಾಲಿ ಅಂತ ಎಲೆಯಲ್ಲಿ ಕೈ ಆಡಿಸೋದು ನೀನು ಎಂದು ವಿರಾಜ್ ಕೇಳ್ತಿದ್ರೆ ಪಾಯಸಕ್ಕೆ ಕೈ ಹಾಕಿದ್ಲು ಮಿನಿ. ಮಗಳು ಕೈನ ಬಾಯಲ್ಲಿಟ್ಕೊಂಡು ಅದೇ ಕೈನ ಪಾಯಸಕ್ಕೆ ಹಾಕಿದ್ರು ವಿರಾಜ್ ಸ್ವಲ್ಪವೂ ಬೇಜಾರು ಮಾಡ್ಕೊಳ್ದೆ, ಪಾಯಸ ಬೇಕಾ ಬಂಗಾರಿ ಎಂದು ತಾನು ಚೂರು ಕುಡಿಯೋದು, ಮಗಳಿಗೆ ಚೂರು ಸ್ಪೂನಲ್ಲಿ ಕುಡಿಸೋದು, ಅವಳು ಚಪ್ಪರಿಸಿ ಬ ಬ ಎಂದು ಕೈ ಮುಂದೆ ಕೇಳೋದು ನೋಡಿ ಖುಷಿ ಪಡೋದು ಮಾಡ್ತಿದ್ದವನು ಊಟ ಮುಗಿಸಿ, ಮಂಡು ಇವ್ರ ಜೊತೆಗೆ ಈಚೆ ವಾಕಿಂಗ್ ಮಾಡ್ತಿರ್ತೀನಿ, ನೀನು ಊಟ ಮಾಡು ಎಂದು ಹೊರ ನಡೆದ.
ಎಷ್ಟು ಪ್ರೀತಿ ಅಲ್ವಾ ನಮ್ಮ ಲಂಕಾಧಿಪತಿಗೆ. ಸರಿ, ಊಟ ಮಾಡಿ ಮಗಳನ್ನು ನೋಡೋಕೆ ಬಂದಾಗ ಮಗಳ ಡೈಪರ್ ಬದಲಿಸುತ್ತಾ ಹಾಸಿಗೆ ಮೇಲೆ ಅವಳನ್ನು ಮಲಗಿಸುತ್ತಿದ್ದ ವಿರಾಜ್ ಕಂಡನು. ಹಾಗೆ ಕೆಲ ನಿಮಿಷ ನೋಡ್ತಾ ನಿಂತಳು ಸಿರಿ. ಮಿನಿಗೆ ನಿದ್ದೆ ಹತ್ತಿತ್ತು, ಹಾಗೆ ಮಲಗಿದ್ಲು. ಅವಳು ಮಲಗಿದ್ರು ಅವಳನ್ನು ತಟ್ಟುತ್ತಾ ಪಕ್ಕವೇ ಕುಳಿತಿದ್ದ ಗಂಡನ ಮೇಲೆ ಸಿರಿಗೆ ಪ್ರೀತಿ ಹೆಚ್ಚಾಯಿತು. ಹಾಗೆ ಹತ್ರ ಬಂದವಳು ಮಂಚದ ಮೇಲೆ ಕುಳಿತಿದ್ದವನನ್ನು ಅಪ್ಪಿದಳು. ಅವಳನ್ನು ತಾನು ಅಪ್ಪಿ ಅವಳು ಮಾತಾಡುವ ಮುನ್ನವೇ ಅವಳ ಬಾಯಿ ಮೇಲೆ ಬೆರಳಿಟ್ಟು ಶ್, ಮಿನಿ ಮಲಗಿದಾಳೆ ಎಂದು ಮಿನಿ ಆ ಕಡೆ ಈ ಕಡೆ ದಿಬ್ಬಿಟ್ಟು ಹೆಂಡತಿ ಕೈ ಹಿಡಿದು ಬಾಲ್ಕನಿಗೆ ಬಂದು ಬಾಗಿಲು ಹಾಕಿ ಈಗ ಮಾತಾಡು ಬಂಗಾರಿ ಎಂದ. ಅವನ ಕೇರಿಂಗ್ ನೋಡಿ ಸಿರಿ ಮತ್ತೊಮ್ಮೆ ಅಪ್ಪಿದಳು. ಏನೇ ಇವತ್ತು ಫುಲ್ ಆನ್ ಹಗ್ ಮೂಡಲ್ಲಿದ್ಯಾ ಎಂದ. ಅವಳೇನೂ ಉತ್ತರಿಸಲಿಲ್ಲ. ತಾನು ಅಪ್ಪಿದವನು ಏನಾಯ್ತು ಬಂಗಾರಿ, ಸಿಕ್ಕಾಪಟ್ಟೆ ಲವ್ ಬಂದಂಗಿದೆ ನಿನ್ನ ಲಂಕಾಧಿಪತಿ ಮೇಲೆ ಎಂದ. ಆಗಲೂ ಕೂಡ ಅವಳೇನೂ ಮಾತಾಡದೇ ಇದ್ದಿದ್ದು ನೋಡಿ ಅವನಿಗೆ ಗಾಬರಿ ಆಯಿತು. ಆಗಲೇ ಬೈದಿದ್ದಕ್ಕೆ ಏನಾದರೂ ಸೀರಿಯಸ್ ಆಗಿದ್ದಾಳಾ ಎಂದು. ಮಂಡು ಎಂದು ಅವಳ ಮೊಗದ ಗಲ್ಲ ಎತ್ತಿ ಕೇಳಲು ಅವಳ ಕಣ್ಣುಗಳು ತುಂಬಿತ್ತು. ಮುಂದೆ ಇನ್ನು ಸ್ವಲ್ಪ ಎಪಿಸೋಡ್ಸ್ ಮುಂದುವರ್ಸೋಣ ಅಂತ, ಮೇ ಬಿ 1 ಅಥವಾ 2 ಎಪಿಸೋಡ್ ಬರ್ಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.